ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಜೋಳದ ವಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಬರ್ರಿ. ಜೋಳದ ವಡೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಫಸ್ಟಿಗೆ ನಾನು ಒಂದು 2 ಟೇಬಲ್ ಸ್ಪೂನು ಉದ್ದಿನ ಬೇಳೆ ತೊಗೋತೀನಿ. ಇದಕ್ಕೆ ನಾನೀಗ ಒಂಚೂರಷ್ಟು ಮೆಂತೆಕಾಳನ್ನ ಮಿಕ್ಸ್ ಮಾಡ್ಕೋತೀನಿ. ಸೊ ಈ ಉದ್ದಿನ ಬೇಳೆ ಮತ್ತು ಮೆಂತೆಕಾಳನ್ನ ಅಟ್ಲೀಸ್ಟ್ 3 to 4 ಅವರ್ಸ್ ನೆನೆಯಕ್ಕೆ ಇಡಬೇಕು. ಮೊದಲಿಗೆ ಇದನ್ನು ನೀಟಾಗಿ ನೀರೊಳಗೆ ಫಸ್ಟಿಗೆ ತೊಳ್ಕೊರಿ. ಆಮೇಲೆ ಆ ನೀರನ್ನು ಚೆಲ್ಲಿ ನೀವು ಹೊಸ ನೀರನ್ನು ಹಾಕ್ಕೊಂಡು 3 to 4 ತಾಸು ಇದನ್ನು ನೆನೆಯಾಕಿಡ್ರಿ. ಈಗ 3 to 4 ತಾಸು ನಾನು ನೆನೆಯಾಕಿಟ್ಟಿದ್ದೆ ಅಲ್ಲ, ಈಗ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನಾನು ಸಣ್ಣಗೆ ರುಬ್ಕೋತೀನಿ. ನೋಡ್ರಿ, ಆ್ಯಕ್ಚುಲಿ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಸಣ್ಣ ಜಾರ್ ಒಳಗೆ ರುಬ್ಕೊಂಡ್ರೆ ನಡಿತೈತಿ. ಆದರೆ ನಮ್ಮ ಮನ್ಯಾಗ ಚೂರು ಪ್ರಾಬ್ಲಮ್ ಆಗೈತಿ ಸಣ್ಣ ಜಾರ, ಅದಕ್ಕೆ ನಾನು ದೊಡ್ಡ ಜಾರ್ ಒಳಗೆ ರುಬ್ಕೊಳಕತ್ತೇನೆ. ನೋಡ್ರಿ, ಈ ರೀತಿ ಸಣ್ಣಗೆ ನೀವು ಉದ್ದಿನ ಬೇಳೆ ಮತ್ತು ಮೆಂತ್ಯನ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬೇಡ್ರಿ, ವಡ ಮಾಡೋಬೇಕಾದ್ರೆ ಆಮೇಲೆ ಹರಿದು ಬಿಡ್ತಾವು. ಸಾಫ್ಟಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ವಡ ಮಾಡ್ಕೊಳಕ್ಕೆ ನಾನು 1 ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡೀನಿ. ಅದ್ರ ಜೊತೆಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡೀನಿ. ಆಮೇಲೆ ಇದು ಕಡ್ಲಿ ಹಿಟ್ಟು, ಬಜ್ಜಿ ಗಿಜ್ಜಿ ಎಲ್ಲ ಮಾಡ್ತೇವಲ್ಲ, ಆ ಹಿಟ್ಟನ್ನ ಒಂದು 3 ಟೇಬಲ್ ಸ್ಪೂನ್ ಇಲ್ಲಾಂದ್ರೆ 1 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕೋತೀನಿ. ಆಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೋತೀನಿ ಫ್ಲೇವರಿಗೆ ಅಂತ ಹೇಳಿ. ನೀವು ಬೇಕಿದ್ರೆ ಇದಕ್ಕೆ ಅಜ್ವಾಯಿನೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕೋರಿಯಂಡರ್ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು. ಅದು ಫ್ಲೇವರ್ ಇನ್ನೂ ಚಲೋ ಕೊಡ್ತೈತಿ. ನೋಡಿರಿ, ಫಸ್ಟಿಗೆ ನಾನು ಡ್ರೈನ ಹಿಂಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಏನೇನು ಜೀರಿಗೆ ಹಾಕಿದ್ವಿ, ಅರಿಶಿನ ಹಾಕಿದ್ವಿ, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಫುಲ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನೀಗ ಚೂರ ನೀರು ಹಾಕ್ಕೊಂಡು ಕಲಿಸ್ತೀನಿ. ಜಾಸ್ತಿ ನೀರು ಹಾಕೋಬೇಡ್ರಿ, ಯಾಕಂದ್ರೆ ಫುಲ್ ಮೆತ್ತಗೆ ಆಗಬಾರ್ದು, ಹಿಟ್ಟು ಗಟ್ಟಿನ ಆಗ್ಬೇಕು. ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊರಿ. ಆದಷ್ಟು ಗಟ್ಟಿಯಾಗೇ ನಾದ್ರಿ, ತೀರಾ ಅಳ್ಳಕ್ಕೆ ನಾದ್ಕೊಳಕ್ಕೆ ಹೋಗಬೇಡ್ರಿ. ಅದಕ್ಕೆ ಮೊದಲಿಗನ ಸ್ವಲ್ಪ ನೀರು ಹಾಕೋರಿ. ಈಗ ಈ ಹಿಟ್ಟಿಗೆ ನಾನು ಏನು ಉದ್ದಿನ ಬೇಳೆ ಮತ್ತು ಮೆಂತೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾದ್ತೀನಿ ಹಿಟ್ಟನ್ನು. ನೋಡ್ರಿ, ಎಷ್ಟು ಸಣ್ಣಗೆ ರುಬ್ಕೊಂಡೇನಿ. ಈ ರೀತಿನ ನೀವು ರುಬ್ಕೊಂಡ್ರೆ ವಡ ಭಾಳ ಚಲೋ ಬರ್ತಾವೆ. ನೋಡ್ರಿ, ಈ ಹದಕ್ಕೆ ನಾದ್ಕೋರಿ. ಇನ್ನೊಂದು ಚೂರು ನೀರು ಬೇಕಾಗ್ತೈತೆ ಅನಿಸ್ತೈತಿ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೋರಿ. ನೋಡ್ರಿ, ಈ ಹದಕ್ಕೆ ಇರಲಿ. ಆ್ಯಕ್ಚುಲಿ ನಮ್ಮ ಮನ್ಯಾಗ ನಾವಿರೋದು ಇಬ್ಬರು, ಸೊ ನಾನು ಹಿಟ್ಟನ್ನು ಭಾಳ ಕಡಿಮೆ ನಾದ್ಕೊಂಡೀನಿ. ನೋಡಿರಿ, ನಿಮ್ಮ ಮನ್ಯಾಗ ಎಷ್ಟು ಜನ ಇದ್ದೀರಿ ಆ ಅಕಾರ್ಡಿಂಗ್ ನೀವು ಕ್ವಾಂಟಿಟಿ ಹಿಟ್ಟನ್ನು ತೊಗೊಂಡು ಕಲಿಸ್ಕೋಬೋದು. ಈಗ ಹಿಟ್ಟು ನಾದಿ ಆಗೈತಿ. ನೋಡ್ರಿ, ಈ ಹದಕ್ಕೆ ನಾದ್ಕೊಂಡು ನಾವಿದನ್ನು 7 to 8 ತಾಸು ನೆನಾಕ್ ಬಿಡ್ಬೇಕು ಹಿಟ್ಟನ್ನು. ಈ ಹಿಟ್ಟಿಗೆ ಚೂರು ಮೇಲೆ ನೀರು ಹಚ್ಚಿ 7 to 8 ತಾಸು ನೆನಾಕ್ ಬಿಡ್ರಿ. ಯಾಕಂದ್ರೆ ನಾನು ಇದನ್ನು ನೆಕ್ಸ್ಟ್ ಡೇಗೆ ಮಾಡ್ಕೊಳಕ್ಕಂತ ಹೇಳಿ ಪ್ಲ್ಯಾನ್ ಮಾಡೀನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಸೊ ಇನ್ ಕೇಸ್ ಏನಾರ ಹಿಟ್ಟು ಮೊದಲ ಗಟ್ಟಿ ನಾದಿರ್ತೇವಲ್ಲ, ಹಂಗೆ ಇಟ್ಬಿಟ್ವಿ ನೆನಾಕಂತಂದ್ರೆ ಮ್ಯಾಲಿನ ಲೇಯರ್ ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ನೆನ್ನೆ ನೈಟ್ ಏನು ನೆನಾಕ್ ಇಟ್ಟಿದ್ವಲ್ಲ ಹಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಈ ಹದಕ್ಕೆ ಬಂದಿರ್ತೈತಿ. ನೋಡಿದ್ರಲ್ಲ, ಇಷ್ಟು ಹದ ಬಂದಿದ್ರೆ ಕರೆಕ್ಟಾಗಿ ಹಿಟ್ಟು ನಾವು ನಾದೇವಿ ಅಂತ ಅರ್ಥ. ಈಗ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಸೊ ಆ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನಿಲ್ಲೇ 7 to 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, 10 to 12 ಎಲೆ ಕರಿಬೇವು ತೊಗೊಂಡಿನಿ, ಹಂಗೆ ಒಂದು 12 to 15 ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ, ಮತ್ತು ಸ್ವಲ್ಪ ಕೊತ್ತಂಬರಿ. ಇದನ್ನು ನೀಟಾಗಿ ತೊಳೆದಿಟ್ಕೊರಿ. ಈಗ ರುಬ್ಬು ಕಲ್ಲೊಳಗೆ ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಸಣ್ಣಾಗಿ ರುಬ್ಕೋತೀನಿ. ಇದನ್ನು ನೀವು ಬೇಕಿದ್ರೆ ಮಿಕ್ಸರ್ ಜಾರ್ ಒಳಗೂ ರುಬ್ಕೋಬೋದು. ಆದ್ರೆ ನೀವೇನು ಈ ರುಬ್ಬೋ ಕಲ್ಲೊಳಗೆ ರುಬ್ತಿರಲ್ಲ, ಆ ಟೇಸ್ಟ್ ಬೇರೆನೇ ಇರ್ತೈತಿ, ಭಾಳ ಟೇಸ್ಟ್ ಕೊಡ್ತೈತದ. ಅದಕ್ಕೆ ನಾನು ರುಬ್ಬೋ ಕಲ್ಲೊಳಗೆ ರುಬ್ಕೊಳಕತ್ತೀನಿ. ಇದಕ್ಕೆ ನಾನೀಗ ಸೈಂದ ಲವಣನ ಯೂಸ್ ಮಾಡೀನಿ. ನೀವು ಬೇಕಿದ್ರೆ ಕಲ್ಲುಪ್ಪನ್ನು ಯೂಸ್ ಮಾಡ್ಕೋಬೋದು. ನೋಡ್ರಿ, ಇಷ್ಟು ಸಣ್ಣಗೆ ಈಗ ನಾನು ಇದನ್ನು ರುಬ್ಕೊಂಡೀನಿ. ತರಿಯಾಗಿ ರುಬ್ಕೋಬೇಡ್ರಿ, ಆದಷ್ಟು ಸಣ್ಣಗೇನೆ ರುಬ್ಕೋರಿ. ನೋಡ್ರಿ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ನೀವು ಇದನ್ನು ಒಂದು ಬೌಲಿಗೆ ನಾನು ತೆಗೆದಿಟ್ಕೋತೀನಿ.
ಸೊ ಈ ಕಲ್ಲಿಗೆ ಅಂಟಿರ್ತೈತಲ್ಲ ಇದನ್ನು ನಾನು ವೇಸ್ಟ್ ಮಾಡೋದಿಲ್ಲ ಖಾರಾನ. ಇದಕ್ಕೆ ಚೂರು ನೀರು ಹಾಕ್ಕೊಂಡು ಆಮೇಲೆ ಹಿಟ್ಟಿಗೆ ನಾವೇನು ಈ ಮಸಾಲೆ ಮಿಕ್ಸ್ ಮಾಡ್ಕೋತಿರ್ತೇವಲ್ಲ ಅವಾಗ ಈ ನೀರನ್ನು ಹಾಕ್ಕೊಂಡು ನಾದ್ಕೋತೇನಂತ ಮತ್ತೊಂದು ಸತಿ. ಬರ್ರಿ ಈಗ ಈ ಹಿಟ್ಟಿಗೆ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣಂತ. ನಾನು ಪೂರ ಖಾರನ ತೊಗೊಂಡಿಲ್ಲ, ಚೂರು ಅಷ್ಟೇ ತೊಗೊಂಡಿನಿ. ಯಾಕಂದ್ರೆ ನಾ ಏನು ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ನಲ್ಲ ಅದಕ್ಕೆ ನನಗೆ ಇಷ್ಟ ಖಾರ ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಸೊ ಅಷ್ಟ ಖಾರನ ಮಿಕ್ಸ್ ಮಾಡ್ಕೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೋತೀನಿ. ಯಾಕಂದ್ರೆ ತಿನ್ಬೇಕಾದ್ರೆ ಕೊತ್ತಂಬರಿ ಫ್ಲೇವರ್ ಚಲೋ ಅನ್ನಿಸ್ತೈತಿ. ಈ ಕೊತ್ತಂಬರಿ ಮತ್ತು ಅದೇನು ಉಪ್ಪು ಹಾಕ್ಕೊಂಡಿದ್ವಲ್ಲ ಈ ಹಿಟ್ಟಿಗೆ ಫುಲ್ ಮಿಕ್ಸ್ ಆಗಬೇಕು. ನೋಡ್ರಿ ಹಿಟ್ಟೇನು ಯೆಲ್ಲೋ ಕಲರ್ ಇತ್ತಲ್ಲ ಕಂಪ್ಲೀಟ್ ಗ್ರೀನ್ ಕಲರಿಗೆ ಟರ್ನ್ ಆಗ್ತೈತಿ. ಗ್ರೀನ್ ಕಲರಿಗೆ ಟರ್ನ್ ಆತಂದ್ರೆ ಆ ಮಸಾಲೆ ಆ ಹಿಟ್ಟಿಗೆ ಫುಲ್ ಮಿಕ್ಸ್ ಆಗಿತ್ತು ಅಂತ ತಿಳ್ಕೊಬೇಕು. ಆಮೇಲೆ ನಾನೇನು ಆಗಲೇ ರುಬ್ಬೋ ಕಲ್ಲು ಒಳಗೆ ನೀರು ಹಾಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಈ ಹಿಟ್ಟನ್ನ ಅದಕ್ಕೆ ಯೂಸ್ ಮಾಡ್ಕೋತೇನೆ. ನೋಡ್ರಿ ಈ ಹಿಟ್ಟು ಕಂಪ್ಲೀಟ್ ಮೆತ್ತಗಾಗೈತಿ. ನಿಮಗೇನಾರ ಹಿಟ್ಟು ಭಾಳ ಕೈಗೆ ಅಂಟ್ಕೊಳತೈತಿ ಅನ್ನೋ ಹಂಗೆ ಫೀಲ್ ಆತಂದ್ರೆ ಚೂರು ಎಣ್ಣೆ ಹಾಕ್ಕೊಂಡು ಕಲಸ್ರಿ. ಸೊ ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡ್ರಿ ನಾನು ಈ ಹದಕ್ಕೆ ಕಲಿಸ್ಕೊಂಡೀನಿ. ನೋಡ್ರಿ ನಾನು ಎಣ್ಣೆ ಹಚ್ಕೊಂಡೆ ಮತ್ತು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ನಾವು ಎಣ್ಣೆ ಒಳಗೆ ಕರಿಬೇಕಾಗ್ತೈತಿ. ಸೊ ಆಲ್ರೆಡಿ ನಾನು ಎಣ್ಣೆನ ಕಾಯಾಕಿಟ್ಟೀನಿ. ಈಗ ನಾನು ಈ ಜೋಳದ ಹಿಟ್ಟನ್ನು ತಟ್ಕೊಳಕ್ಕೆ ಒಂದು ಸಣ್ಣಂದು ಬಟ್ಲಕ್ಕೆ ಅರ್ಬಿ ಕಟ್ಕೊಂಡೇನಿ ವೈಟ್ ಕಲರ್ದ. ಸೊ ಈ ರೀತಿ ಟೈಟಾಗಿ ಹಿಡ್ಕೊಂಡು ಅದನ್ನು ಸ್ವಲ್ಪ ರೌಂಡಾಗಿ ತಿರುಗಿಸ್ರಿ. ತಿರುಗಿಸಾದ್ಮೇಲೆ ನಾವು ಇದಕ್ಕೆ ಚೂರು ನೀರು ಹಚ್ಕೋಬೇಕು. ಯಾಕಂದ್ರೆ ಹಂಗೆ ಹಿಟ್ಟನ್ನು ತಟ್ಕೊಳಕ್ಕೆ ಆಗೋದಿಲ್ಲ, ಅರ್ಬಿಗೆಲ್ಲ ಅಂಟು ಬಿಡ್ತೈತಿ. ನೀರು ಹಚ್ಕೊಂಡು ತಟ್ಕೊಂಡ್ವಿ ಅಂತ ಹೇಳಿದ್ರೆ ಎಣ್ಣೆ ಒಳಗೆ ಹಾಕೋ ಮುಂದೆ ವಡಾನ ನೀಟಾಗಿ ಎದ್ದೇಳ್ತೈತಿ. ನೋಡ್ರಿ ಈ ಗಾತ್ರದ ಹಿಟ್ಟನ್ನು ನಾನು ತೊಗೊಂಡು ಇದೇನು ಬಟ್ಲಕ್ಕೆ ಅರ್ಬಿ ಕಟ್ಕೊಂಡೇನಲ್ಲ ಅದ್ರ ಮೇಲೆ ತಟ್ಕೋತೀನಿ. ಸ್ವಲ್ಪ ನಂದು ಹಿಟ್ಟು ಯಾಕೋ ಕೈಗೆ ಅಂಟ್ಕೊಳತೈತಿ ನೋಡ್ಬೋದು ನೀವಲ್ಲೇ. ಅದಕ್ಕೆ ನಾನೀಗ ಇದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಕೈಗೆ ಆಮೇಲೆ ತಟ್ಕೋತೀನಿ. ನೋಡ್ರಿ ಇಲ್ಲೇ ಎಣ್ಣೆ ಹಚ್ಕೊಂಡ್ವಿ ಅಂತಂದ್ರೆ ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ನೋಡ್ರಿ ಹಿಂಗೆ ನೀಟಾಗಿ ತಟ್ಕೊಂಡು ಇಷ್ಟು ತೆಳ್ಳಗಾದ್ರೆ ಸಾಕು ಮತ್ತು ಈ ಸೈಜಿಗಾದರೆ ಸಾಕು. ಹಿಂಗೆ ಪ್ರಿಪೇರ್ ಮಾಡಿಕೊಂಡು ಇದನ್ನು ನಾವೀಗ ಎಣ್ಣೆ ಒಳಗೆ ಕರ್ಕೋಬೇಕಾಗ್ತೈತಿ. ಈಗ ನಾನೇನು ಅವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ ಎಣ್ಣೆ ಕಾದೈತಿ. ಈಗ ನೋಡ್ರಿ ಆ ಹಿಟ್ಟೇನು ತಟ್ಕೊಂಡಿದ್ದೆ ಎಣ್ಣೆ ಒಳಗೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಸ್ಪೂನ್ ತೊಗೊಂಡು ಅದ್ರ ಮೇಲೆ ನಾನು ಎಣ್ಣೆ ಹಾಕೋತೀನಿ. ಯಾಕಂದ್ರೆ ಉಬ್ಬಿ ಬರ್ತಾವಂತ ಹೇಳಿ. ಆಮೇಲೆ ಈ ವಡ ಒಳಗೆ ಇನ್ನೊಂದು ಟೈಪ್ ವಡ ಮಾಡೋದು ತೋರಿಸ್ತೀನಿ ಬರ್ರಿ. ನಾನು ಸೇಮ್ ಅದ ಬಟ್ಟದ ಮೇಲೆ ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ದೇನು ಹಿಟ್ಟು ಇರ್ತೈತಲ್ಲ ಅದನ್ನು ತಟ್ಕೊಂಡು ನೀರು ಹಚ್ಕೊಂಡು ಚೂರು ಇಲ್ಲ ಎಣ್ಣೆ ಹಚ್ಕೊಂಡು ಇದಕ್ಕೆ ನಾವು ಬಿಳಿ ಎಳ್ಳನ್ನು ಹಚ್ಕೊಂಡು ಬೇಕಾದ್ರೆ ಮಾಡ್ಬೋದು ವಡಾನ. ಹೆಂಗಿದ್ರು ಬಿಳಿ ಎಳ್ಳು ಹೆಲ್ತಿಗೆ ಭಾಳ ಒಳ್ಳೇದು. ಸೊ ಬಿಳಿ ಎಳ್ಳು ಇದಕ್ಕೆ ಹಚ್ಚೋದ್ರಿಂದ ಜೋಳದ ವಡೆ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತೈತಿ. ನೋಡ್ರಿ ಎಣ್ಣೆ ಒಳಗೆ ಹಾಕ್ಕೊಂಡಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಸ್ಪೂನಿಂದ ನಾನು ಎಣ್ಣೆನ ಅದ್ರ ಮೇಲೆ ಹಾಕ್ಕೊತ ಬರ್ತೀನಿ. ಈ ರೀತಿ ಮಾಡೋದ್ರಿಂದ ವಡ ಚಲೋ ಉಬ್ಬಿ ಬರ್ತಾವ, ಹಂಗೆ ತಿನ್ನೋಕ್ಕೂ ಭಾಳ ಟೇಸ್ಟ್ ಆಗಿರ್ತಾವೆ. ನೋಡ್ರಿ ಕಂಟಿನ್ಯೂಸ್ ಬಿಡ್ಲಾರ್ದಂಗೆ ನಾವು ಎಣ್ಣೆ ಹಾಕ್ಕೊತ ಬಂದ್ರೆ ನೋಡ್ತಿರ್ಬೋದು ನಿಮಗೆ ಕಾಣತೈತಲ್ಲ ಎಷ್ಟು ಚಲೋ ಉಬ್ಬಾತೈತಿ ವಡ. ಹಂಗೆ ನಾವೇನು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ವಿ ಅದು ಕಾಣ್ತೈತೆ ನೋಡ್ರಿ. ತಿನ್ಬೇಕಾರೆ ಇನ್ನೂ ಅದ್ರ ಫ್ಲೇವರ್ ಭಾಳ ಟೇಸ್ಟ್ ಆಗಿರ್ತೈತಿ. ಹಂಗೆ ಎಳ್ಳು ಬಿಳಿ ಎಳ್ಳು ಸಹ ನಿಮಗೆ ಅಷ್ಟೇ ಟೇಸ್ಟ್ ಕೊಡ್ತೈತಿ. ಈಗ ನಾನು ರೆಡಿ ಮಾಡ್ಕೊಂಡಿರೋ ವಡೆ ಎಲ್ಲ ಕರದಾಗೈತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಈ ಜೋಳದ ವಡೆನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಡಾನ ಬೇಕಿದ್ರೆ ನೀವು ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು. ಮೊಸರು ಜೊತೆ ತಿಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಮತ್ತು ಯಾವ್ದಾರ ರೆಸಿಪೀಸ್ ನಿಮಗೆ ಬೇಕಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಅದನ್ನು ಮನ್ಯಾಗ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿರಿ. ಥ್ಯಾಂಕ್ ಯು.